ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಒಂದು ಆಹಾರದ ಬಗ್ಗೆ ಒಂದು ನಿಮ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈಗಾಗಲೇ ನಾವು ಏನು ನಂಜಿನ ಪದಾರ್ಥಗಳು ಏನಾದ್ರು ನಾವು ತಿಂತೀವಲ್ವಾ, ನಂಜಿನ ಪದಾರ್ಥಗಳನ್ನು ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕೆ ಕೇಳಿದರೆ ಮತ್ತು ನಿಮಗೆ ಗಾಯ ಗುಣ ಆಗದಿರುವಂಥದ್ದಾಗಿರ್ಬೋದು. ಮತ್ತೇನೆಂದರೆ ಈಗ ನಾವು ಯುಗಾದಿ ಹಬ್ಬಕ್ಕೇನು ಕಹಿ ಮತ್ತು ಸಿಹಿಯನ್ನು ಸರಿಯಾಗಿ ಒಂದು ತಿನ್ನುವಂಥದ್ದು ಹಬ್ಬವನ್ನು ಯಾಕೆ ಮಾಡ್ತಿದ್ರು ಕೇಳಿದ್ರೆ, ಮೊದಲಿನ ಕಾಲದಲ್ಲಿ ಅದು ನಾವು ಎಷ್ಟು ಕೈಯನ್ನು ತಿಂತೀವಿ ಅಷ್ಟನ್ನೇ ಸಿಹಿ ತಿನ್ನಬೇಕು. ಈಗಿನ ಕಾಲದ ಜನ ಏನಾಗ್ತಾ ಇದ್ದಾರೆ ಅಂದರೆ ಎಲ್ಲ ಸಿಹಿ ತಿಂಡಿಗಳಿಗೆ ಮತ್ತು ಈಗಾಗಲೇ ಟೇಸ್ಟಿ ಫುಡ್ಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಕಾಯಿಲೆ ರೂಪದಲ್ಲಿ ಕಾಯಿಲೆ ಕಾರಣದಿಂದಾಗಿ 60 ವರ್ಷನೇ ಒಂದು 50 ವರ್ಷ ಬದುಕೋದೇ ದೊಡ್ಡದಾಗಿಬಿಟ್ಟಿದೆ. ಮೊದಲಿನ ಕಾಲದಲ್ಲಿ 100 ವರ್ಷ ಬದುಕ್ತಿದ್ರು. ಯಾಕೆ ಕೇಳಿದರೆ ಅದು ಆಹಾರನೇ ಫುಡ್ ಪಾಯ್ಸನ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದನ್ನು ನೀವು ನಿಲ್ಲಿಸಬೇಕು. ಯಾಕಂದರೆ ನಾವು ಕೈಯನ್ನು ಎಷ್ಟು ಬಳಸ್ತೀವೋ ಸಿಹಿಯನ್ನೇ ಅಷ್ಟು ಬಳಸ್ಬೇಕು. ಸಿಹಿ ಬಳಸ್ತಿದ್ರು ಪರವಾಗಿಲ್ಲ. ಯಾಕೆ ಕೇಳಿದರೆ ಈಗ ನೋಡಿ, ನಾವು ಕಾಗೆ ಯಾಕಂದರೆ ಭಾಳ ವರ್ಷ ಬದುಕ್ತದೆ. ಯಾಕೆ ಕೇಳಿದರೆ ಅದು ತಿನ್ನುವಂಥದ್ದು ಜಾಸ್ತಿ ಆಹಾರ ಕೈ ಆಹಾರ. ಅದಕ್ಕಾಗಿ ಕಾಗೆ ಮಾಂಸ ಯಾರೂ ತಿನ್ನುವುದಿಲ್ಲ. ಕಾಗೆ ಎಲ್ಲ ಮಾಂಸವನ್ನು ತಿಂತದೆ. ಅದಕ್ಕಾಗಿ ಕಾಗೆ ಮಾಂಸ ಕೈಯಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಅದು ನೀವು ಕೈಯನ್ನು ಜಾಸ್ತಿಯಾಗಿ ತಿಂದರೆ ಮುಂದಿನ ದಿನಗಳಲ್ಲಿ ನೀವು ಜಾಸ್ತಿ ವರ್ಷ ಆಯುಸ್ಸು ಬದುಕ್ಬೋದು. ಯಾಕಂದರೆ ನಿಮ್ಮ ಕಾಯಿಲೆಗಳು ಕಡಿಮೆ ಆಗ್ತದೆ. ಮತ್ತು ನೀವು ಫಾಸ್ಟ್ ಫುಡ್ಗಳ ಟೇಸ್ಟಿ ಫುಡ್ಡೆಲ್ಲ ಟೇಸ್ಟಿ ಪೌಡ್ರೆಲ್ಲ ಹಾಕಿರುವಂಥ ಫುಡ್ಗಳು ತಿಂದರೆ ನಿಮಗೆ ಕಾಯಿಲೆ ಆಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.